ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಅದಾದ ನಂತರ ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನ್ಗಿರಿ ದತ್ತಪೀಠ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಅಂದರೆ 14 ಜನರ ವಿರುದ್ಧ ಕ್ರಮಕ್ಕೆ ಸಮನ್ಸ್ ಜಾರಿಗೊಳಿಸಲಾಗಿದೆ. ಇದರ ಬಗ್ಗೆ ಕೂಡ ವ್ಯಾಪಕ ಚರ್ಚೆ ಆಗ್ತಾ ಇದೆ. ರಾಮಭಕ್ತರನ್ನು, ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅವಧಿಯಲ್ಲೂ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪ್ರಸ್ತಾವನೆ ಸಲ್ಲಿಸಿತ್ತು. ಬಿಜೆಪಿ ಸರ್ಕಾರಕ್ಕೆ ಚಿಕ್ಕಮಗಳೂರು ಪೊಲೀಸರು ಪ್ರಸ್ತಾವನೆ ಸಲ್ಲಿಸಿದರು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿಯನ್ನು ಕೇಳಿದರು. ಆದರೆ ಸಲ್ಲಿಕೆಗೆ ಅನುಮತಿ ನೀಡದ ಬಿಜೆಪಿ ಸರ್ಕಾರ, ಆಗ ಬಿಜೆಪಿ ಸರ್ಕಾರ ಅನುಮತಿ ಕೊಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಅನುಮತಿ ಕೊಟ್ಟಿದೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪೊಲೀಸರಿಂದ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಸಮನ್ಸನ್ನು ಕೊಟ್ಟಿದೆ. 2021ರಲ್ಲಿ ಕೇಸ್ ವಾಪಸ್ ಪಡೆಯಲು ಸೂಚಿಸಿದ್ದ ಬಿಜೆಪಿ ಸರ್ಕಾರ, ಆದರೆ ಚಾರ್ಜ್ ಶೀಟ್ ಆಗಿರಲಿಲ್ಲ. ಚಾರ್ಜ್ ಶೀಟ್ ಆಗದ ಹಿನ್ನೆಲೆಯಲ್ಲಿ ಕೇಸ್ ಹಿಂಪಡೆಯಲು ಸಾಧ್ಯವಾಗಲಿಲ್ಲ. ಈಗ ಸರ್ಕಾರದ ಅನುಮತಿ ಸಿಕ್ಕಿರುವ ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾದಲ್ಲಿ ನಡೆದಿದ್ದಂಥ ಘಟನೆ, ಇಲ್ಲಿ ಹಿಂದೂ ಕಾರ್ಯಕರ್ತರು ಅಲ್ಲಿಯ ಗೋರಿಗಳನ್ನು ಅಗೆಯುವಂಥ ಕೆಲಸವನ್ನು ಮಾಡಿದರು. ಇದೀಗ A1 to A14 14 ಜನರಿಗೆ. A1 ಅಂತಂದರೆ ಪ್ರಮುಖ ನಂಬರ್ 1, ಆರೋಪಿ ನಂಬರ್ 1, ಆರೋಪಿ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2, ಅಕ್ಯೂಸ್ ನಂಬರ್ 3, ಅಕ್ಯೂಸ್ ನಂಬರ್ 4, ಅಕ್ಯೂಸ್ ನಂಬರ್ 14 ಅಲ್ಲಿ ತನಕ 14 ಜನರಿಗೆ ಕೂಡ ನೋಟಿಸ್ ನೀಡಲಾಗಿದೆ. ಇದು ದತ್ತಪೀಠ ಕೇಸ್ ರೀಓಪನ್ ಆಗಿದ್ದಲ್ಲ ಅಂತೇಳಿ ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಇಲ್ಲ, ನೀವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಇದೀಗ ಬಿಜೆಪಿ ಪ್ರಸ್ತಾವನೆ ಸಲ್ಲಿಸಿದ್ದು ಬಿಜೆಪಿಗೂ ಕೂಡ, ಆದರೆ ಅವಕಾಶ ಇರಲಿಲ್ಲ. ಕೇಸ್ ಅನುಮತಿ ನೀಡಿರಲಿಲ್ಲ ಅಂದಿನ ಸರ್ಕಾರ ಅಂಥೇಳಿ. ಇನ್ನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರನ್ನು ಇದರ ಬಗ್ಗೆ ಕೇಳಲಾಯಿತು. ಬಾಬಾ ಬುಡನ್ಗಿರಿ ಕೇಸ್ ನಾವ್ಯಾಕ್ರಿ ಓಪನ್ ಮಾಡೋಣ? ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಟೇಷನ್ನಲ್ಲಿರುವ ಕೇಸನ್ನು ಅಧಿಕಾರಿ ಕ್ರಮ ಕೈಗೊಳ್ಳಲು ಹೋದರೆ ರೀಓಪನ್ ಅಂದರೆ ಹೇಗೆ? ಕೋರ್ಟ್ ಸೂಚನೆ ಕೇಳಬಾರ್ದಾ? 16 ಕೇಸ್ ಇರುವ ವ್ಯಕ್ತಿಪರ ನೀವು ಹೋರಾಟ ಮಾಡ್ತಾ ಇದ್ದೀರಾ? ಬಿಜೆಪಿ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ನಾವೆಲ್ಲರೂ ಮಾಡಿದ್ದೀವಿ, ಅದನ್ನು ರೀಓಪನ್ ಮಾಡಿದ್ದೀವಿ, ಕೋರ್ಟ್ ಕೇಳಿದೆ ಅಂತ ಹೇಳಿದ್ದಾರೆ. ನಮಗಿದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಟೇಷನ್ನಲ್ಲಿರುವ ಕೇಸನ್ನು ಅಧಿಕಾರಿ ಕ್ರಮ ಕೈಗೊಳ್ಳಲು ಹೋದರೆ ರೀಓಪನ್ ಅಂದರೆ ಹೇಗೆ? ಕೋರ್ಟ್ ಸೂಚನೆ ಕೇಳಬಾರ್ದಾ? 16 ಕೇಸ್ ಇರುವ ವ್ಯಕ್ತಿಪರ ನೀವು ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ ಅಂಥೇಳಿ ಬಿಜೆಪಿಗೆ ತಿವಿದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅಂದರೆ ಒಂದು ಪೊಲೀಸ್ ಸ್ಟೇಷನ್ ನಾವು ಯಾಕ್ರಿ ರೀಓಪನ್ ಮಾಡಬೇಕು? ಒಂದು ಪೊಲೀಸ್ ಸ್ಟೇಷನ್ನಲ್ಲಿರೋ ಕೇಸನ್ನು ಆ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿ ಅದನ್ನು ಅವನು ಕ್ರಮ ತಗೊಳ್ಳೋದಕ್ಕೆ ಹೋದರೆ ಅದನ್ನು ರೀಓಪನ್ ಮಾಡಿದ್ದೀರಿ, ಅದು ಮಾಡಿದ್ದೀರಿ, ಇದು ಮಾಡಿದ್ದೀರಿ ಅಂದರೆ ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೇಳಬಾರ್ದಾ? ಕೋರ್ಟಿಗೂ ಬೆಲೆ ಇಲ್ಲ, ಕಾನೂನಿಗೂ ಬೆಲೆ ಇಲ್ಲ. ಅವನು ಯಾರು 16 ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದಕ್ಕೆ ಹೊರಟಿದ್ದೀರಾ? ಅವನು ಅಪರಾಧಿನ ಸಪೋರ್ಟ್ ಮಾಡ್ಕೊಂಡು ನೀವು ಮಾಡ್ತಿದ್ದೀರಾ? ನಾವು ಯಾಕ್ರಿ ರೀಓಪನ್ ಮಾಡಬೇಕು? ಒಂದು ಪೊಲೀಸ್ ಸ್ಟೇಷನ್ನಲ್ಲಿರೋ ಕೇಸನ್ನು ಆ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿ ಅದನ್ನು ಅವನು ಕ್ರಮ ತಗೊಳ್ಳೋದಕ್ಕೆ ಹೋದರೆ ಅದನ್ನು ರೀಓಪನ್ ಮಾಡಿದ್ದೀರಿ, ಅದು ಮಾಡಿದ್ದೀರಿ, ಇದು ಮಾಡಿದ್ದೀರಿ ಅಂದರೆ ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೇಳಬಾರ್ದಾ? ಕೋರ್ಟಿಗೂ ಬೆಲೆ ಇಲ್ಲ, ಕಾನೂನಿಗೂ ಬೆಲೆ ಇಲ್ಲ. ಅವನು ಯಾರು 16 ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದಕ್ಕೆ ಹೊರಟಿದ್ದೀರಾ? ಅವನು ಅಪರಾಧ. ಈಗ ಯಾರಿಗೆ ನೋಟಿಸ್ ಬಂದಿತ್ತು ಅವರಿಗೆ ಮುಖ್ಯವಾಗಿ ತುಡುಕೂರು ಮಂಜು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದು. ತುಡುಕೂರು ಮಂಜು ಅವರು ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಅವರೇ ನಮಸ್ತೆ. ನಮಸ್ತೆ ಸರ್. ಈಗ ಏನು ಅನಿಸುತ್ತೆ ನಿಮಗೆ? ಈಗ ಮತ್ತೆ ಸರ್ಕಾರ ಹೇಳುತ್ತೆ, ಬಿಜೆಪಿ ಹೇಳುತ್ತೆ ಇದು ರೀಓಪನ್, ಕಾಂಗ್ರೆಸ್ ಪಾರ್ಟಿ ಹೇಳುತ್ತೆ, ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ, ಅಥವಾ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಹೇಳುತ್ತೆ ನಾವೆಲ್ಲಿ ಮಾಡೋಕ್ಕೆ ಹೋಗಿದ್ವಿ, ಆ ಕೇಸನ್ನು ತನಿಖೆ ಮಾಡ್ತಾ ಇದ್ದಾರೆ, ಕೋರ್ಟ್ ಕೇಳಿದೆ ಅಂತ. ನಿಮ್ಮ ಮೊದಲ ರಿಯಾಕ್ಷನ್ ಏನು ಮಂಜು ಅವರೇ? ಸರ್, ಇದು 2017ರಲ್ಲಿ ಆಗಿದ್ದಂಥ ಪ್ರಕರಣ, ಅಂದರೆ ಕೇಸ್ ಆಗಿದ್ದು ನಮ್ಮ ಮೇಲೆ. ಅದಕ್ಕೆ ನಾವು ಬೇಲ್ ತಗೊಂಡು ಜಾಮೀನಿನ ಮೇಲೆ ಹೊರಗಡೆ ಇದ್ದೀವಿ. ಆದರೆ 6 ವರ್ಷದ ನಂತರ ಏಕಾಏಕಿ ನಿನ್ನೆ ನನಗೆ ಬೆಳಗ್ಗೆ ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಕರೆ ಮಾಡಿ
ಈ ರೀತಿ ನಿಮಗೆ ಸಮನ್ಸ್ ಬಂದಿದೆ, ಅಟೆಂಡ್ ಆಗಬೇಕು 8ನೇ ತಾರೀಕು ಕೋರ್ಟಿಗೆ ಅಂತ ಹೇಳಿದರು. ನಾನು ಯಾವ ಕೇಸು ಅಂತೇಳಿ ಚೆಕ್ ನೋಡಿದಾಗ ಇದು 2017ರ ಕೇಸು ಅಂತೇಳಿ 14 ಜನರನ್ನ ಲಿಸ್ಟ್ ಕೊಟ್ಟರು ನಮಗೆ, ಇಂಥವ್ರು ಈ ಪ್ರಕರಣದಲ್ಲಿರೋದು ಅಂತೇಳಿ. ಆದರೆ ಇದು ನಾವು 2021ರಲ್ಲಿ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ವಿ. ಆದರೆ ಅದನ್ನು ರದ್ದು ಮಾಡಬೇಕು ಅಂತ, ನಮ್ಮ ಮೇಲೆ ಸುಳ್ಳು ಪ್ರಕರಣನ ದಾಖಲೆ ಮಾಡಿದ್ದಾರೆ ಅಂತೇಳಿ ನಾವು ಅದನ್ನು ಮನವಿ ಮಾಡಿದ್ವಿ. ನಾವು ಕೇಸ್ ಹೋಗಿದೆ ಅಂತ ಅನ್ಕೊಂಡಿದ್ವಿ. ಯಾಕೆಂದರೆ 6 ವರ್ಷದಿಂದ ನಮಗೆ ಒಂದು 2-3 ಬಾರಿ ಸ್ಟಾರ್ಟಿಂಗಲ್ಲಿ ನಾವು ಕೋರ್ಟಿಗೆ ಅಟೆಂಡ್ ಆಗಿದ್ದು ಬಿಟ್ರೆ ಈ ಕೇಸಲ್ಲಿ, ನಂತರ ಕೋರ್ಟಿಂದ ಯಾವುದೇ ಥರದ ನಮಗೆ ಹಿಯರಿಂಗ್ ಆಗಲಿ ಸಮನ್ಸ್ ಆಗಲಿ ಯಾವುದೇ ಥರ ಬಂದಿರಲಿಲ್ಲ. ನಾವು ಈ ಕೇಸ್ ರದ್ದಾಗಿದೆ ಅಂದ್ಕೊಂಡೆ ನಾವು ಇದ್ವಿ. ಏಕಾಏಕಿ ಈಗ ಬಂದಿರೋದು ನೋಡ್ತಾ ಇದ್ದರೆ ನಮಗೆ 100ಕ್ಕೆ 100 ಇದರಲ್ಲಿ ನೋ ಡೌಟ್ಸು. ಅಂದರೆ ಕಾರ್ಯಕರ್ತರ ಮೇಲೆ, ಯಾಕೆಂದರೆ 92ರಲ್ಲಾಗಿದ್ದ ಕೇಸನ್ನು ಮತ್ತೆ ರಿಓಪನ್ ಮಾಡಿ ಯಾರು ಶ್ರೀಕಾಂತ್ ಪೂಜಾರಿ ಅವ್ರ ಮೇಲೆ ಮತ್ತೆ ಅವ್ರನ್ನ ಕರಸೇವಕರಲ್ಲಿ ಭಾಗಿಯಾಗಿದ್ರು ಅಂತೇಳಿ ಕೇಸ್ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ತಾರೆ ಅಂದಾಗ, ಇದನ್ನ ಈಗ ರಾಮ ಮಂದಿರದ ಉದ್ಘಾಟನೆ ಸಮಯದಲ್ಲೇ ಯಾಕೆ ಈ ಥರ ಎಲ್ಲ ಕಾರ್ಯಕರ್ತರಿಗೂ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದರೆ ಕಾಂಗ್ರೆಸ್ನಿಗೆ ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದೇ ಡೈಜೆಷನ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ನಮ್ಗೆ 100% ಶೂರ್ ಇದು ಅಂತ. ಈಗ ಪರಮೇಶ್ವರ್ ಹೇಳ್ತಾ ಇದ್ರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ಕೇಳಿದ್ರು ಚಿಕ್ಕಮಗಳೂರು ಪೊಲೀಸರು, ಆದರೆ BJP ಸರ್ಕಾರ ಆಗ ಅನುಮತಿ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೂ ನಾವು ಅಪೀಲ್ ಮಾಡಿದ್ವಿ, ಕಾಂಗ್ರೆಸ್ ಸರ್ಕಾರ ಅನುಮತಿ ಕೊಟ್ಟು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಸೊ ಹಾಗಾಗಿ ಕೋರ್ಟಿಂದ ಸಮನ್ಸ್ ಬಂದಿದೆ ಅಂಥೇಳಿ. ಆಮೇಲೆ BJPಗೆ ನೀವು ಹೇಳಿದಾಗೆ 2021ರಲ್ಲಿ ಕೇಸ್ ಹಿಂಪಡೆಯಲು ಸೂಚನೆ ಕೊಟ್ಟಿರುತ್ತೆ BJP ಸರ್ಕಾರ, ಆದರೆ ಚಾರ್ಜ್ ಶೀಟ್ ಆಗಿರೋದಿಲ್ಲ, ಹಾಗಾಗಿ ಕೇಸ್ ವಾಪಸ್ ಆಗಿರಲಿಲ್ಲ, ಹಿಂಪಡೆದಿರಲಿಲ್ಲ ಅಂಥೇಳಿ. ಈ ಟೆಕ್ನಿಕಲ್ ಇಶ್ಯೂ ಬಗ್ಗೆ ಏನು ಹೇಳ್ತೀರಿ? ಈ ಟೆಕ್ನಿಕಲ್ ಇಶ್ಯೂಸ್ ಮತ್ತು ಕಾನೂನು ಪ್ರಕ್ರಿಯೆಯಲ್ಲಿ ಈ ಪ್ರಕ್ರಿಯೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಪಡಿಲೇಬೇಕು ಅನ್ನೋದು ಇಲ್ಲಿದೆ. ಓಕೆ ಈಗ ಇನ್ವೆಸ್ಟಿಗೇಷನ್ ಮಾಡೋದು ಪೊಲೀಸ್ನವರು, ಅದಕ್ಕೆ ಚಾರ್ಜ್ ಶೀಟ್ ಹಾಕಿ ಅದಕ್ಕೆ ಚಾರ್ಜ್ ಶೀಟ್ ನ ಸಲ್ಲಿಸಬೇಕಾಗಿರೋದು ಕೋರ್ಟಿಗೆ. ಇಲ್ಲಿ ಸರ್ಕಾರದ ಪಾತ್ರ ಏನಿದೆ? ಇದನ್ನ ಮಾಡಬೇಡಿ ಅಂತ BJP ಸರ್ಕಾರ, ಚಾರ್ಜ್ ಶೀಟ್ ಮಾಡಬೇಡಿ ಅಂತ BJP ಸರ್ಕಾರ ಯಾಕೆ ಹೇಳುತ್ತೆ? ಈಗ ಏನು ಮುಂಚೆ ಏನು ಹೇಳಿದ್ರು, ಹಳೆ ಕೇಸುಗಳನ್ನ ಪೆಂಡಿಂಗ್ ಕೇಸುಗಳನ್ನ ರಿಓಪನ್ ಮಾಡಿ ಅದನ್ನ ಬೇಗ ಮುಗಿಸಿ ಅಂತ ಹೇಳಿದ್ರು ಈ ಸರ್ಕಾರ ಅಂತ ಏನು ಹೇಳಿತ್ತು, ಅದಕ್ಕೆ ಮಾಡಿದೀವಿ ಅಂತ ಇವ್ರು ಏನ್ ಹೇಳ್ತಿದ್ದಾರೆ. ಆದ್ರೆ ಏನು ಹಿಂದೂ ಕಾರ್ಯಕರ್ತರ ಕೇಸುಗಳ ಯಾಕೆ ಅಂತ PFI ಮೇಲೂ ಬಹಳಷ್ಟು ಕೇಸ್ಗಳಿದೆ, ಅವ್ರದ್ದು ಯಾವ್ದು ರಿಓಪನ್ ಆಗಿದೆ, ಅವ್ರದ್ದು ಪೆಂಡಿಂಗ್ ಇದ್ದಂತ ಕೇಸ್ಗಳಿಗೆ ಯಾವ್ದು ಚಾರ್ಜ್ ಶೀಟ್ ಹಾಕಿ ಅವರಿಗೆ ಸಮನ್ಸ್ ಜಾರಿ ಮಾಡಿದ್ದಾರೆ. ಸಾವಿರಾರು ಕೇಸುಗಳನ್ನ ಏನು ಸಿದ್ದರಾಮಯ್ಯನವ್ರ ಸರ್ಕಾರ PFI ಮೇಲಿದ್ದ ಕೇಸುಗಳನ್ನ ಹಿಂಪಡಿತು. ಆ ಕೇಸುಗಳನ್ನ ಮತ್ತೆ ರಿಓಪನ್ ಯಾವ್ದು ಮಾಡಿದ್ದಾರೆ? ಸಮಾಜಘಾತಕ ಕೆಲಸಗಳನ್ನ ಇವತ್ತು ಕೂಡ ಮುಸಲ್ಮಾನರು ಮಾಡ್ತಾನೆ ಇದ್ದಾರೆ. ಯಾಕೆ ಹಿಂದೂ ಕಾರ್ಯಕರ್ತರ ಕೇಸುಗಳೇ ಯಾಕೆ ರಿಓಪನ್ ಆಗ್ತವೆ ಅನ್ನೋದು ನಮ್ಮ ಪ್ರಶ್ನೆ. ಅದು ಈ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇವರು ಯಾಕೆ ಮಾಡಬೇಕು? ಮುಸಲ್ಮಾನರು ವೋಟ್ ನ ಪಡಿಲಿಕ್ಕೋಸ್ಕರ, ಮತ ಬ್ಯಾಂಕಿಗೋಸ್ಕರ ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು, ಇವರು ಅಧಿಕಾರವನ್ನ ಮಾಡಬೇಕು, ಹಿಂದೂ ಕಾರ್ಯಕರ್ತರನ್ನ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡೋರ್ನ ಭಯಭೀತರನ್ನಾಗಿ ಮಾಡಬೇಕು ಅನ್ನೋದೇ ಉದ್ದೇಶ ಇವ್ರದ್ದು. ಅಂದ್ರೆ ನೀವು ಹೇಳ್ತಿರೋದು ಒನ್ ಸೈಡೆಡ್ ಮಾತ್ರ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಸಾಕಷ್ಟು ಆರೋಪಗಳಿದೆ, ಅವರ ಬಗ್ಗೆ ಮಾಡ್ತಾ ಇಲ್ಲ, ಕೇವಲ ನಮ್ಮ ಬಗ್ಗೆ ಮಾತ್ರ ಮಾಡ್ತಾ ಇದ್ರಿ ಅಂತೇಳಿ. ಇದಾದ ನಂತರ ನನಗೆ ಮಂಜು ಅವರೇ, ಈಗ ಶ್ರೀಕಾಂತ್ ಪೂಜಾರಿ ವಿಚಾರಕ್ಕೆ ಸಂಬಂಧಪಟ್ಟ 100% ಸರ್, ಇನ್ನೊಂದು 100% ಯಾಕೆಂದ್ರೆ ನೋಡಿ, ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಇವ್ರಿಗೆ 6 ವರ್ಷ ಸಮಯ ಹಿಡಿಯುತ್ತೆ. ಅದೇ ದತ್ತಪೀಠದಲ್ಲಿ ಗೋರಿ ಹೊಡೆದೋಯ್ತು, ಗೋರಿ ಧ್ವಂಸ ಆಯ್ತು ಅಂದ್ರೆ ಗೋರಿಯನ್ನ ರೆಡಿ ಮಾಡ್ಲಿಕ್ಕೆ ಒಂದೇ ದಿವಸಕ್ಕೆ ರೆಡಿ ಮಾಡ್ತಾರೆ. ಗೋರಿಗಳನ್ನ ಒಂದ್ ದಿವಸದಲ್ಲಿ ರೆಡಿ ಆಗುತ್ತೆ, ಚಾರ್ಜ್ ಶೀಟ್ ಹಾಕಕ್ ಮಾತ್ರ ಇವ್ರಿಗೆ 6 ವರ್ಷ ಸಮಯ ಹಿಡಿಯುತ್ತೆ. ಈಗ ಶ್ರೀಕಾಂತ್ ಪೂಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಮಟ್ಟದಲ್ಲಿ BJP ಹೋರಾಟವನ್ನು ಮಾಡ್ತಾ ಇದೆ. ನಿಮ್ಮ ವಿಚಾರ ಈಗ ಬಂದ ನಂತರ ನಿಮ್ಗೆ ಯಾರಾದರೂ ಕರೆ ಮಾಡಿದ್ರಾ, ಸಪೋರ್ಟ್ ಮಾಡಿದ್ರಾ, ಏನು ಹೇಳಿದರು? ನಮಗೆ ಪರಿವಾರದ ಹಿರಿಯರು ಬಹಳಷ್ಟು ಜನ ಕರೆ ಮಾಡಿದ್ರು. ನಿನ್ನೆ ಈ ಥರ ಆಗಿದ ನಂತರ ಮಾಧ್ಯಮದಲ್ಲಿ ಬಂದ ತಕ್ಷಣವೇ ನನಗೆ ಕರೆ ಮಾಡಿ ನಿಮ್ಮ ಜೊತೆ ನಾವಿರ್ತೀವಿ ಅನ್ನೋದು ಆತ್ಮಸ್ಥೈರ್ಯ. ಅದರಲ್ಲೂ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಸಂಸದರಾದಂಥ ಶೋಭಾ ಕರಂದ್ಲಾಜರು ಖುದ್ದಾಗಿ ಅವರಾಗೆ ಕಾಲ್ ಮಾಡಿ ಈ ಹೋರಾಟದಲ್ಲಿ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ, ನಿಮ್ಗೆ ಏನೇ ಸಮಸ್ಯೆ ಆದರೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ, ಯಾವಾಗ ಬೇಕಾದರೂ ನೀವು ಕರೀರಿ, ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿ ಶೋಭಾ ಕರಂದ್ಲಾಜರು ಕೂಡ ನಮಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಎಸ್ ಮಂಜು ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಮಂಜು ಅವರಿಗೂ ಕೂಡ ಸಮನ್ಸ್ ಜಾರಿಗೊಳಿಸಲಾಗಿದೆ. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ವರ್ಸಸ್ BJP ಅನ್ನುವಂಥ ರೀತಿಯಲ್ಲಿ ಹೋರಾಟಗಳಾಗ್ತಾ ಇದೆ. ಮಂಜು ಅವರು ಹೇಳ್ತಾ ಇರುವಂಥದ್ದು ಕೇವಲ ಹಿಂದೂಗಳು ಮಾತ್ರ ಕಾಣೋದಾ? ಹಾಗಿದ್ರೆ ಅವರು ತಪ್ಪೇ ಮಾಡಿಲ್ವಾ ಬೇರೆಯವರು?
ಅವ್ರಿಗೇನಾದರೂ ಇಂಥ ಸಮನ್ಸ್ಗಳು ಬಂತ, ಅವ್ರು ಯಾರಾದರೂ ಅರೆಸ್ಟ್ ಆದ್ರೆ ಇದು ಒಂದು ರೀತಿಯಲ್ಲಿ ರಾಮ ಜನ್ಮಭೂಮಿಯ ಆ ಮಣ್ಣಿನಲ್ಲಿ ರಾಮನ ಮಂದಿರ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಹಿಂದೂ ಟಾರ್ಗೆಟೆಡ್ ಪಾಲಿಸಿ ಇದು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ.